Hey my dear children, good evening. Welcome back to BioStudy Made Easy channel. So ಈ ವಿಡಿಯೋದಲ್ಲಿ ನಾನು ಮೋಸ್ಟ್ ಅವೈಟೆಡ್ ವಿಡಿಯೋ ಫ್ರಮ್ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್, ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಫಸ್ಟ್ ಪಿ ಯು ಸಿಗೆ ಮಿಡ್ ಟರ್ಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ದಿಸ್ ಈಸ್ ಫಾರ್ ಯು ನಾವು. ಮಿಡ್ ಟರ್ಮ್ ಎಕ್ಸಾಮ್ಗೆ ನಿಮಗೆಲ್ಲ ಈಗಾಗಲೇ ಗೊತ್ತಿರಬಹುದು. ಸೊ ಆಲ್ಮೋಸ್ಟ್ 50% ಆಫ್ ದ ಸಿಲೆಬಸ್ ಇರುತ್ತೆ. ಹಾಗಾಗಿ ನಿಮಗೆ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಅಂದರೆ 10th ಚಾಪ್ಟರ್ವರೆಗೂ ನಿಮ್ಮಲ್ಲಿ ಸೊ 10 ಚಾಪ್ಟರಲ್ಲಿ ಬರುವಂತಹ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ವಿಡಿಯೋ ಇದಾಗಿರುತ್ತೆ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ಕೂಡ ಈ ಕ್ವೆಶನ್ಸನ್ನ ನೋಡ್ಕೊಂಡ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅವರು ಪ್ರಾಕ್ಟೀಸ್ ಮಾಡಿಬಿಟ್ಟು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಫಸ್ಟ್ ಚಾಪ್ಟರ್ ನಿಮಗೆ ನೋಡಿ ಮೇನ್ ಎಕ್ಸಾಮ್ಗೆ 2 ಮಾರ್ಕ್ಸ್ ಇದೆ ಇದಕ್ಕೆ ವೇಟೇಜು. ಸೊ ಇದರಲ್ಲಿ ನಿಮಗೆ ಒಂದು 3 ಅಥವಾ 4 ಮಾರ್ಕ್ಸ್ ಅಷ್ಟು ನಿಮಗೆ ಈ ಒಂದು ಚಾಪ್ಟ್ರಿಂದ ಕ್ವೆಶನ್ಸ್ ಬರುತ್ತೆ. ಏನೇನು ಬರಬಹುದು ಅಂತಂದರೆ ಬೈನಾಮಿಯಲ್ ನಾಮೆನ್ಕ್ಲೇಚರ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ 2 ಮಾರ್ಕ್ಸ್ನ ಕ್ವೆಶನ್ಸ್. ಇದರಲ್ಲಿ ನಿಮಗೆ 5 ಮಾರ್ಕ್ನ ಕ್ವೆಶನ್ ಈ ಚಾಪ್ಟ್ರಿಂದ ಬರೋದಿಲ್ಲ ಮಿಡ್ ಟರ್ಮಲ್ಲಿ. ಓಕೆ, ಸೊ 2 ಮಾರ್ಕ್ ಅಥವಾ 3 ಮಾರ್ಕ್ 1 ಮಾರ್ಕ್ದು ಬರುತ್ತೆ. ಯಾರು ಬೈನಾಮಿಯಲ್ ನಾಮೆನ್ಕ್ಲೇಚರ್ನ ಕೊಟ್ಟಿದ್ದು ಅಂತ. ನೆಕ್ಸ್ಟ್ ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರನ್ನು ಕೇಳ್ತಾರೆ. ICBN ICZN ಫುಲ್ ಫಾರ್ಮನ್ನು ಕೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಇದನ್ನು ನಿಮಗೆ MCQನಲ್ಲೂ ಕೇಳ್ಬೋದು. ಅಂದರೆ ಸ್ಪೀಶೀಸಿಂದ ಹಿಡಿದು ಕಿಂಗ್ಡಮ್ವರೆಗೂ. ಓಕೆ, ಸೊ ಅದು ಈ 7 ಲೆವೆಲ್ಸ್ ಇದೆ, ಹೌದಾ? 7 ರ್ಯಾಂಕ್ ಅಂತ ಏನು ನಾವು ಕರಿತೀವಿ, 7 ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಏನು ಕರಿತೀವಿ ನಾವು. ಸೊ ಸ್ಪೀಶೀಸಿಂದ ಹಿಡಿದು ಕಿಂಗ್ಡಮ್ವರೆಗೂ. ಓಕೆ, ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸ್ಪೀಶೀಸು ಆದಮೇಲೆ ಜೀನಸ್ಸೇ ಬರಬೇಕು. ಓಕೆ, ಸೊ ಈ ರೀತಿಯಾಗಿ ಲಾಸ್ಟಲ್ಲಿ ಕಿಂಗ್ಡಮ್ಮೇ ಬರುತ್ತೆ, ಹೌದಾ? ಸೊ ಆ 7ನ್ನು ನೋಡ್ಕೊಂಡು ಹೋಗಿ ಸೀಕ್ವೆನ್ಸನ್ನು ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ ಸ್ಪೀಶೀಸ್ ಅಂದರೆ ಏನು? ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ ಯಾವುದು? ದಟ್ ಈಸ್ ಸ್ಪೀಶೀಸ್. ಆನ್ಸರ್ ಏನು? ಸ್ಪೀಶೀಸ್. ನೆಕ್ಸ್ಟ್ ಲೀನಿಯನ್ ಹೈರಾರ್ಕಿನ ಬರೀರಿ. ಮ್ಯಾನಿಕ್ ಕೇಳ್ಬೋದು, ಹೌಸ್ ಫ್ಲೈ, ಮ್ಯಾಂಗೋ, ವೀಟ್ ಯಾವುದಕ್ಕಾದರೂ ಕೇಳ್ಬೋದು. ಇದಕ್ಕೆ ಆನ್ಸರ್ ನಿಮಗೆ ಲಾಸ್ಟಲ್ಲಿ ಈ ಚಾಪ್ಟರ್ನ ಎಂಡಲ್ಲಿ ನಿಮಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ, ವೀಟ್ ಅಂತ ಹೇಳಿ, ಹೌದಾ? ಸೊ ಇವುಗಳಿಗೆ ಅವ್ರು ಕೊಟ್ಟಿದ್ದಾರೆ ಕಿಂಗ್ಡಮ್ ಯಾವುದು, ಫೈಲಮ್ ಯಾವುದು, ಆರ್ಡ್ರ್ ಯಾವುದು ಅಂತ ಹೇಳಿ. ಸೊ ಅವನ್ನ ನೀಟಾಗಿ ನೋಡ್ಕೊಂಡು ಹೋಗಿ. ನಿಮಗೆ 2 ಮಾರ್ಕ್ಸಿಗೆ ಯಾವುದಾದ್ರೂ ಒಂದನ್ನು ಅಥವಾ 3 ಮಾರ್ಕ್ಸಲ್ಲಿ 2-3 ಮಾರ್ಕ್ಸಲ್ಲಿ ಯಾವುದಾದ್ರೂ ಒಂದನ್ನು ಇದರಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್. ಈ ಚಾಪ್ಟರ್ ನಿಮಗೆ ಮೇನ್ ಎಕ್ಸಾಮಿಗೆ 4 ಮಾರ್ಕ್ಸಿಗಿದೆ. ಸೊ ಈ ಮಿಡ್ ಟರ್ಮ್ ಎಕ್ಸಾಮಲ್ಲಿ ನಿಮಗೆ ಒಂದು 6 to 8 ಮಾರ್ಕ್ಸ್ ಅಷ್ಟು ನಿಮಗೆ ಈ ಒಂದು ಚಾಪ್ಟ್ರಿಂದ ಕ್ವಶನ್ಸ್ ಬರಬಹುದು. ಓಕೆ, ಸೊ ಹಾಗಾಗಿ ಇದರಲ್ಲಿ 5 ಮಾರ್ಕ್ನ ಕ್ವಶನ್ಸ್ ಬರೋ ಚಾನ್ಸಸ್ ಕೂಡ ಇದೆ. ಸೊ ಇದರಲ್ಲಿ ಡೈಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಫಸ್ಟ್ ಚಾಪ್ಟ್ರಲ್ಲಿ ಯಾವುದೇ ಡೈಗ್ರಾಮ್ ಇದ್ದಿದ್ದಿಲ್ಲ. ಸೊ ಸೆಕೆಂಡ್ ಚಾಪ್ಟ್ರಲ್ಲಿ ಬಂತು ನೋಡಿ, ನಾಸ್ಟಾಕ್ ಮತ್ತು ಬ್ಯಾಕ್ಟೀರಿಯೋಫೇಜ್ನ ಡೈಗ್ರಾಮ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ 2 ಮಾರ್ಕ್ಸಲ್ಲಿ ಕೇಳ್ತಾರೆ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ತುಂಬ ಈಸಿ ಆಗಿದೆ, ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬಂದುಬಿಡುತ್ತೆ. ಓಕೆ, ಆಮೇಲೆ ಡೈಗ್ರಾಮ್ಸ್ ಇಂಪಾರ್ಟೆಂಟ್ ಹೇಳಬೇಕು ನಾನು. ಫಸ್ಟ್ ಪಿ ಯುದು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಡೈಗ್ರಾಮ್ಸಿಗೆ ಲೇಬಲಿಂಗ್ಸ್ ಆರ್ ಮಸ್ಟ್, ಹೌದಾ? ಸೊ ಪಾರ್ಟ್ಸ್ನ ಗುರುತಿಸಲಿಲ್ಲ ಅಂತಂದರೆ ಮಾರ್ಕ್ಸ್ ನಾವು ಕೊಡಲಿಕ್ಕಾಗೋದಿಲ್ಲ. ಒಂದೊಂದು ಪಾರ್ಟ್ಗೆ 1/2 ಮಾರ್ಕ್ ಅಂತ ಇರುತ್ತೆ. ಓಕೆ, ಸೊ ಒಂದೊಂದು ಲೇಬಲಿಂಗಿಗೆ. ಹಾಗಾಗಿ ಲೇಬಲಿಂಗ್ ಈಸ್ ಮಸ್ಟ್. ಪೆನ್ಸಿಲಿಂದಾನೇ ಡ್ರಾಯಿಂಗ್ ಮಾಡಬೇಕು, ಪೆನ್ಸಿಲಿಂದಾನೇ ನೀವು ಪಾರ್ಟ್ಸ್ನ ಲೇಬಲ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹೂ ಪ್ರಪೋಸ್ಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್, 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್. ನೆಕ್ಸ್ಟ್ ಡಯಟೊಮೇಷಿಯಸ್ ಅರ್ತ್ ಅಂದರೆ ಏನು, ಅದರ ಯೂಸಸ್ ನೋಡ್ಕೊಳ್ಳಿ. ರೆಡ್ ಟೈಡ್ ಅಂದರೆ ಏನು, ಅದು ಯಾವ ಜೀವಿಯಿಂದ ಕಾಸ್ ಆಗುತ್ತೆ, ಯಾವ ಆರ್ಗನಿಸಮಿಂದ ಬರುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕಿಂಗ್ಡಮ್ ಮೊನೆರಾ ಕೇಳ್ಬೋದು ಅಥವಾ ಕಿಂಗ್ಡಮ್ ಫಂಗೈ ಕೇಳ್ಬೋದು. ಇನ್ನು ಪ್ರೋಟೋಝೋವನ್ಸ್ನ ಕ್ಲಾಸಿಫಿಕೇಷನ್ ಕೇಳ್ತಾರೆ. ಸೀಲಿಯೇಟೆಡ್ ಇದೆ, ಹೌದಾ? ಅದಾದ ನಂತರ ಸ್ಪೋರೋಝೋವನ್ಸ್ ಇದೆ, ಹೌದಾ? ಫ್ಲಾಜೆಲೇಟೆಡ್ ಇದೆ. ಸೊ ಪ್ರೋಟೋಝೋವನ್ಸ್ ಯಾವ್ಯಾವುದಿದೆ ಅದರದ್ದು ಜಸ್ಟ್ ನೀವು ಅದನ್ನು ಕ್ಲಾಸಿಫೈ ಮಾಡಬೇಕು, ಅದನ್ನು ಬರೆದ್ಬಿಟ್ಟು ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸೀಸ್ ಕಾಸಿಂಗ್ ಪ್ರೋಟೋಝೋವನ್ಸನ್ನು ನೋಡ್ಕೊಳ್ಳಿ. ನೋಡಿ, ಸ್ಪೋರೋಝೋವನ್ಸಲ್ಲಿ ಪ್ಲಾಸ್ಮೋಡಿಯಮ್ ಅಂತ ಒಂದು ಪ್ರೋಟೋಝೋವನ್ ಇದೆ. ಇದು ಯಾವ ಡಿಸೀಸನ್ನು ಕಾಸ್ ಮಾಡುತ್ತೆ ಅಂತಂದರೆ ಮಲೇರಿಯಾನ ಉಂಟು ಮಾಡುತ್ತೆ, ಹೌದಾ? ಅದೇ ತರಹ ಟ್ರೈಪ್ಯಾನೋಝೋಮಾ ಅಂತ ಇದೆ ಸೀಲಿಯೇಟೆಡಲ್ಲಿ. ಓಕೆ, ಸಾರಿ, ಐ ಡೌಟ್ ನಾಟ್ ಸೀಲಿಯೇಟೆಡ್ ಅಥವಾ ಫ್ಲಾಜೆಲೇಟೆಡ್, ಬಿಟ್ ಕನ್ಫ್ಯೂಷನ್ ಇದೆ. ಸೊ ಟ್ರೈಪ್ಯಾನೋಝೋಮಾ ಏನಿದೆಯಲ್ಲ, ಸೊ ಇದು ಏನು ಮಾಡುತ್ತೆ ಅಂತಂದರೆ ಸ್ಲೀಪಿಂಗ್ ಸಿಕ್ನೆಸ್ಸನ್ನು ಕಾಸ್ ಮಾಡುತ್ತೆ. ಸೊ ಇದನ್ನೆಲ್ಲ ನೆನ್ಪಿಟ್ಕೊಂಡು ಹೋಗಿ. ನೆಕ್ಸ್ಟ್ ಸಿನೋಸಿಟಿಕ್ ಹೈಫೆ ಅಂದರೆ ಏನು? 2 ಸಿಂಬಯೋಟಿಕ್ ಅಸೋಸಿಯೇಷನ್ಸ್ ಆಫ್ ಲೈಕೆನ್ ಯಾವುದು ಅಂತಂದರೆ ಒಂದು ಆಲ್ಗಲ್ಲು, ಇನ್ನೊಂದು ಫಂಗಲ್. ಸೊ ನೇಮ್ ದ ಆಲ್ಗಲ್ ಆ್ಯಂಡ್ ಫಂಗಲ್ ಕಾಂಪೋನೆಂಟ್ಸ್ ಆಫ್ ಲೈಕೆನ್ ಅಂತ ಕೇಳಿದರು. ಏನು ಬರಿಬೇಕು? ಆಲ್ಗಲ್ ಅಂತಂದರೆ ಫೈಕೋಬೆಯಾಂಟ್ ಅಂತ ಬರಿಬೇಕು. ಓಕೆ, ಸೊ ಫೈಕೋಬಯಾಂಟ್. ಫಂಗಲ್ ಅಂತ ಕೇಳಿದರೆ ಮೈಕೋಬಯಾಂಟ್ ಅಂತ ಬರಿಬೇಕು. ಓಕೆ,
ಸೊ ಇದೇ ಆನ್ಸರ್ ಇದಕ್ಕೆ. ಆಲ್ಗಲ್ ಕಾಂಪೋನೆಂಟ್ ಅಂದರೆ ಫೈಕೋಬಯೋಂಟು, ಫಂಗಲ್ ಕಾಂಪೋನೆಂಟ್ ಅಂದರೆ ಮೈಕೋಬಯೋಂಟ್. ಓಕೆ, ಸೊ ಎರಡೂ ಸೇರಿ ಲೆಚನ್ ಆಗಿರುತ್ತೆ. ನೆಕ್ಸ್ಟ್ ಹೆಟಿರೋಸಿಸ್ಟ್ ಅಂತಂದರೆ ಏನು, ಅದರ ಫಂಕ್ಷನ್ ಏನು ನೋಡಿ. ನಾಸ್ಟಾಕ್ ಏನು ನಾವು ಡ್ರಾಯಿಂಗ್ ಮಾಡ್ತೀವಲ್ವಾ, ಸೊ ನಾಸ್ಟಾಕಲ್ಲಿ ಒಂದು ಸೆಲ್ ಇರುತ್ತೆ. ಸೊ ದಿಸ್ ಈಸ್ ಹೆಟಿರೋಸಿಸ್ಟ್. ಓಕೆ, ಸೊ ಈ ಹೆಟಿರೋಸಿಸ್ಟ್ನ ಫಂಕ್ಷನ್ ಏನು ಅಂತಂದರೆ ಇದು ನೈಟ್ರೋಜನ್ನನ್ನು ಫಿಕ್ಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಿಫೈ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದೇರ್ ಶೇಪ್. ಓಕೆ ನೋಡಿ, ಸ್ಪೈರಲಮ್ ಅಂತ ಇದೆ, ರೌಂಡ್ ಶೇಪ್ ಇರುತ್ತೆ. ವಿಬ್ರಿಯೋ ಅಂತಂದರೆ ಕಾಮಾ ಶೇಪಲ್ಲಿ ಇರುತ್ತೆ, ಹೌದಾ, ರಾಡ್ ಶೇಪಲ್ಲಿ ಇರುತ್ತೆ, ಹೌದಾ. ಸೊ ಅವನ್ನೆಲ್ಲ ನೀಟಾಗಿ ನೋಡ್ಕೊಂಡೋಗಿ. 4 ಟೈಪ್ಸ್ ಇದೆ, ಕರೆಕ್ಟಾಗಿ ನೋಡ್ಕೊಂಡೋಗಿ. ನೆಕ್ಸ್ಟ್ ಟೈಪ್ಸ್ ಆಫ್ ಆರ್ಕಿ ಬ್ಯಾಕ್ಟೀರಿಯಾ ಕೇಳ್ತಾರೆ. ಏನು, ಥರ್ಮೋ ಆಸಿಡೋಫೈಲ್ಸ್, ಹ್ಯಾಲೋಫೈಲ್ಸ್, ಮಿಥನೋಜನ್ಸ್, ಇದು 3 ಟೈಪ್ಸ್. ಇದ್ರ ಮೇಲೆ 1 ಮಾರ್ಕ್ನ ಕ್ವಶನ್ಸ್ ಕೇಳ್ತಾರೆ. ಥರ್ಮೋ ಆಸಿಡೋಫೈಲ್ಸ್ ಅಂದ್ರೇನು, ಹೈ ಟೆಂಪ್ರೇಚರ್ ಎಸಿಡಿಟಿಯನ್ನು ಅಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್. ಹ್ಯಾಲೋಫೈಲ್ಸ್ ಅಂತಂದ್ರೇನು, ಹೈ ಸಲೈನಿಟಿ, ಹೌದಾ, ಹೈ ಸಲೈನಿಟಿ, ಉಪ್ಪಿನಂಶ ಅತಿ ಹೆಚ್ಚಿರೋ ಕಡೆ ಇರುವಂಥವು. ಮಿಥೆನೋಜನ್ಸ್ ಅಂದ್ರೇನು, ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾಸ್. ಓಕೆ, ಮಿಥೆನೋಜನ್ಸ್ ಇವು ಎಲ್ಲಿರುತ್ತೆ, ರುಮಿನೆಂಟ್ಸಲ್ಲಿ ಇರುತ್ತೆ. ಓಕೆ, ಸೊ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಮೆನ್ಷನ್ ಕ್ಲಾಸಸ್ ಆಫ್ ಫಂಗೈನ ಕ್ಲಾಸಸ್. ಓಕೆ, ಆಸ್ಕೋಮೈಸಿಟಿಸ್ ಇದೆ, ಬೆಸಿಡಿಯೋಮೈಸಿಟಿಸ್ ಇದೆ, ಫೈಕೋಮೈಸಿಟಿಸ್ ಇದೆ, ಹೌದಾ. ಸೊ ಇದು ಕ್ಲಾಸಸ್ ಆಫ್ ಫಂಗೈ. ನೆಕ್ಸ್ಟ್ ಡ್ಯೂಟಿರೋಮೈಸಿಟಿಸ್, ಹೌದಾ. ಸೊ 4 ಕ್ಲಾಸಸ್ ಇದೆ, ಅವನ್ನ ನೋಡ್ಕೊಂಡು ಹೋಗಿ. ಅದರದ್ದು ನಿಕ್ ನೇಮ್ಸ್ ಇದೆ. ನಿಕ್ ನೇಮ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಡ್ಯೂಟಿರೋಮೈಸಿಟಿಸ್ಗೆ ಫಂಗೈ ಇಂಪರ್ಫೆಕ್ಟೈ ಅಂತ ಕರಿತೀವಿ, ಫಂಗೈ ಇಂಪರ್ಫೆಕ್ಟೈ ಅಂತ ಕರಿತೀವಿ. ಅದೇ ತರಹ ಐ ಥಿಂಕ್ ಸ್ಯಾಕ್ ಫಂಗೈ ಅಂತ ಇದೆ, ಬ್ರ್ಯಾಕೆಟ್ ಫಂಗೈ ಅಂತ ಇದೆ. ಓಕೆ, ಸೊ ಇವುಗಳಿಗೆ ಆ ರೀತಿ ನಿಕ್ ನೇಮ್ಸ್ ಇದೆ. ಯಾವ್ಯಾವುದಕ್ಕಿದೆ ಅಂತ ಒಂದು ಸರ್ತಿ ನೋಡ್ಕೊಂಡ್ಬಿಡಿ, MCQನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಸ್ಟೆಪ್ಸ್ ಆಫ್ ಸೆಕ್ಷುವಲ್ ಸೈಕಲ್ ಇನ್ ಫಂಗೈ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಕ್ವೆಶನ್. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಲ್ ವಾಲ್ ಆಫ್ ಫಂಗೈ, ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. ಓಕೆ, ಸೊ ದ ಆನ್ಸರ್ ಈಸ್ ಕೈಟಿನ್. ಮೈಕೋಪ್ಲಾಸ್ಮಾ ಬಗ್ಗೆ ನೋಡ್ಕೊಳ್ಳಿ. ಇದು ಸ್ಮಾಲೆಸ್ಟ್ ಲಿವಿಂಗ್ ಸೆಲ್. ಇದ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಇದು ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ಲು ಹೌದು, ಇದು ವಿತೌಟ್ ಆಕ್ಸಿಜನ್ ಬದುಕುತ್ತೆ. ಓಕೆ, ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಸೀಸ್ ಕಾಸ್ಡ್ ಬೈ ಪ್ರಯಾನ್ಸ್. ಪ್ರಯಾನ್ಸಿಂದ ಯಾವ ಡಿಸೀಸ್ ಬರುತ್ತೆ, ವೈರಸ್ಸು, ವೈರಾಯ್ಡು, ಪ್ರಿಯಾನ್ ಅಂತಂದರೆ ಏನು. ಓಕೆ, ಸೊ ಇದನ್ನೆಲ್ಲ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಲ್ಯಾಂಟ್ ಕಿಂಗ್ಡಮ್ ನಿಮಗೆ 6 ಮಾರ್ಕ್ಸ್ ಇದೆ ಮೇನ್ ಎಕ್ಸಾಮಿಗೆ. ಸೊ ಇವಾಗ ನಿಮಗೆ ಇದರಿಂದ ಒಂದು 10 to 12 ಮಾರ್ಕ್ಸ್ ಅಷ್ಟು ಈ ಒಂದು ಚಾಪ್ಟ್ರಿಂದ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ 5 ಮಾರ್ಕ್ನ ಕ್ವಶನ್ನು ಇದರಿಂದ ಬರುತ್ತೆ ನೋಡಿ. 5 ಮಾರ್ಕ್ ಯಾವ್ಯಾವುದರಲ್ಲಿ ಬರುತ್ತೆ ಅಂತ ಟಿಕ್ ಮಾಡ್ಕೊಳ್ಳಿ. ಸೊ ಫೀಚರ್ಸ್ ಆಫ್ ಬ್ರಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ಸ್ 5 ಮಾರ್ಕಿಗೆ ಕೇಳ್ತಾರೆ. ಅದು ಬಿಟ್ಟರೆ ಕ್ಲಾಸಿಫಿಕೇಷನ್ ಆಫ್ ಆಲ್ಗೆಯನ್ನು ಕೇಳ್ಬೋದು ಡೈರೆಕ್ಟಾಗಿ 5 ಮಾರ್ಕಿಗೆ. ಅಥವಾ ಅದರಲ್ಲಿ ಕ್ಲಾಸಿಫಿಕೇಷನ್ ಇದೆ, ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ, ಮತ್ತು ಇನ್ನೊಂದು ಯಾವುದು ರೀ, ರೋಡೋಫೈಶಿಯೆ, ಫಿಯೋಫೈಶಿಯೆ, ಬ್ರೌನ್ ಆಲ್ಗೆ. ಓಕೆ, ಸೊ ಅದರಲ್ಲಿ ಸ್ಟೋರೇಜ್ ಮೆಟೀರಿಯಲ್ ಯಾವುದು, ಪಿಗ್ಮೆಂಟ್ಸ್ ಯಾವ್ಯಾವುದು. ಸೊ ಓಕೆ, ಸೊ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಮತ್ತು ಬ್ರಯೋಫೈಟನ್ನು ಕೇಳ್ತಾರೆ 2 ಮಾರ್ಕ್ಸಿಗೆ. ಆಮೇಲೆ ಆಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಯಾವುದನ್ನು ಕರೀತಾರೆ, ಬ್ರಯೋಫೈಟ್ಸನ್ನು ಕರೀತಾರೆ. ಯಾಕೆ ಕರೀತಾರೆ ಅದನ್ನು ಕೇಳ್ಬೋದು. ಟೈಪ್ಸ್ ಆಫ್ ಟೆರಿಡೋಫೈಟ್ಸ್. ಓಕೆ, ಸಿಲಾಪ್ಸಿಡಾ, ಲೈಕಾಪ್ಸಿಡಾ, ಸ್ಪಿನಾಪ್ಸಿಡಾ ಅಂತ 4 ಟೈಪ್ಸ್ ಇದೆ. ಅದರದ್ದು ಎಕ್ಸಾಂಪಲ್ಸ್ನು ನೋಡ್ಕೊಂಡಿರಿ, ಹೇಳಲಿಕ್ಕಾಗಲ್ಲ, ನೀಟ್ ಲೆವೆಲ್ ಕ್ವಶನ್ಸ್ ಬಂದರೂ ಬರ್ಬೋದು. ನೆಕ್ಸ್ಟ್ ಪ್ರೋಥ್ಯಾಲಸ್ ಅಂದರೆ ಏನು, ಪ್ರೋಟೋನಿಮಾ ಅಂದ್ರೇನು, ಈ ಥರ ಕೆಲವೊಂದಿಷ್ಟು ಪೆಕ್ಯುಲಿಯರ್ ವರ್ಡ್ಸ್ ಇದೆ ನೋಡಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಜೆಮ್ಮೆ ಅಂತಂದರೆ ಏನು, ಯಾವ ಫೈಲಮಲ್ಲಿ ಕಂಡು ಬರುತ್ತೆ. ಹೋಮೋಸ್ಪೋರಸ್, ಹೆಟ್ರೋಸ್ಪೋರಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಎನಿಮಲ್ ಕಿಂಗ್ಡಮ್. ಓಕೆ ನೋಡಿ, ಇಲ್ಲಿವರೆಗೂ ನಿಮಗೆ ಏನೇನು ಕ್ವಶನ್ಸ್ ಎಲ್ಲ ಇದೆ ಅದಕ್ಕೆ ನನ್ನ ಚಾನಲಲ್ಲೇ 3 ಚಾಪ್ಟರ್ದು ಡೀಟೇಲ್ಡ್ ವೀಡಿಯೋಸ್ ಇದೆ, ನೋಟ್ಸ್ ಇದೆ, ಅದರಲ್ಲಿ ನಿಮಗೆಲ್ಲ ಆನ್ಸರ್ಸು ಸಿಕ್ಬಿಡುತ್ತೆ. ಓಕೆ, ಸೊ ಡೋಂಟ್ ವರಿ. ನಾವು ಎನಿಮಲ್ ಕಿಂಗ್ಡಮಲ್ಲಿ 5 ಮಾರ್ಕ್ನ ಕ್ವಶನ್ಸ್ ಬರುತ್ತೆ. ಯಾಕಂದರೆ ಇದು ಸ್ವಲ್ಪ ಹೈ ವೇಟೇಜ್ ಇರೋ ಚಾಪ್ಟರ್. ಅಂದರೆ ಮೇನ್ ಎಕ್ಸಾಮ್ಗೆ ಇದು 9 ಮಾರ್ಕ್ಸ್ ಅಷ್ಟು ವೇಟೇಜ್ ಇದೆ ಅಂತಂದರೆ ನಿಮಗೆ ಏನಿಲ್ಲ ಅಂತಂದರೂ ಈ ಚಾಪ್ಟ್ರಿಂದ ನಿಮಗೆ ಒಂದು 15 to 18 ಮಾರ್ಕ್ಸ್ ಅಷ್ಟು ಕ್ವಶನ್ಸು ಈ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ. ಅಂದರೆ 5 ಮಾರ್ಕ್ನದ್ದು ಕ್ವಶನ್ಸ್ ನಿಮಗೆ 1 ಬರ್ಬೋದು ಅಥವಾ 2 5 ಮಾರ್ಕ್ನ ಕ್ವಶನ್ಸ್ ಈ ಚಾಪ್ಟ್ರಿಂದ ಬರೋ ಚಾನ್ಸಸ್ ಇದೆ. ಸೊ ಏನು ಕೇಳ್ತಾರೆ 5 ಮಾರ್ಕ್ಸಲ್ಲಿ ಅಂತಂದರೆ ಡೈರೆಕ್ಟ್ ಕ್ವಶನ್ನು ಪ್ಲಾಟಿಹೆಲ್ಮಿಂಥಸು, ಎನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ ಇದ್ರದ್ದು ಫೀಚರ್ಸ್ ಕೇಳ್ತಾರೆ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ 5 ಬರಿಬೇಕು, 5 ಅಥವಾ 6 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರಿಬೇಕು. ಬಿಟ್ಟರೆ 2 ಮಾರ್ಕ್ಸಲ್ಲಿ ನೋಡಿ ನಿಮಗೆ 2 ಬೇಸಿಕ್ ಬಾಡಿ ಫಾರ್ಮ್ಸ್ ಇರುತ್ತೆ ಸಿಲೆಂಟ್ರೇಟ್ಸಲ್ಲಿ. ಅದು ಯಾವುದು, ಪಾಲಿಪ್ ಮತ್ತು ಮೆಡುಸಿ ಅಂತ ಹೇಳಿ, ಹೌದಾ. ಸೊ ಅದಕ್ಕೆ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಚಾನಲಲ್ಲಿ ವೀಡಿಯೋ ಇದೆ ಸಿಲೆಂಟ್ರೇಟ್ಸ್ದು, ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ, ನೋಟ್ಸು ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ನಾನ್ ಕಾರ್ಡೇಟ್ಸ್ ಮತ್ತು ಕಾರ್ಡೇಟ್ಸ್ ಕೇಳ್ತಾರೆ. ಕಾಂಡ್ರಿಕ್ಟಿಸ್ ಮತ್ತು ಆಸ್ಟಿಕ್ಟಿಸ್ ಇದನ್ನು 5 ಮಾರ್ಕಿಗೂ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಕಾಂಡ್ರಿಕ್ಟಿಸ್ ಆ್ಯಂಡ್ ಆಸ್ಟಿಕ್ಟಿಸ್. ನೆಕ್ಸ್ಟ್ 3 ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಆಫ್ ಫೈಲಮ್ ಕಾರ್ಡೇಟಾ ಏನು, ಪೋಸ್ಟ್ ಏನಲ್ ಟೇಲ್ ಇರುವಂಥದ್ದಾಗಿರ್ಬೋದು. ಓಕೆ, ಪ್ರಿಸೆನ್ಸ್ ಆಫ್ ಫ್ಯಾರಂಜಿಯಲ್ ಗಿಲ್ ಸ್ಲಿಟ್ಸ್. ಓಕೆ, ಸೊ ಈ ರೀತಿ 3 ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ.
ಅದನ್ನು ನೋಡ್ಕೊಳ್ಳಿ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್, ಇದು ನಾನ್ ಕಾರ್ಡೇಟ್ಸಲ್ಲಿ ಆದರೆ ಇವುಗಳನ್ನು ಕೇಳ್ತಾರೆ. ಓಕೆ, ಅಥವಾ ಇನ್ವರ್ಟಿಬ್ರೇಟ್ಸ್ ಅಥವಾ ನಾನ್ ಕಾರ್ಡೇಟ್ಸಲ್ಲಿ ನಿಮಗೆ ಇದರದ್ದು 5 ಮಾರ್ಕ್ಸಿಗೆ ಫೀಚರ್ಸ್ ಕೇಳಿದರೆ, ಕಾರ್ಡೇಟ್ಸಲ್ಲಿ ನಿಮಗೆ ಆ್ಯಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್, ಮ್ಯಾಮಲ್ಸ್ ಈ 4ರಲ್ಲಿ ಯಾವುದಾದ್ರೂ ನಿಮಗೆ 5 ಮಾರ್ಕಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬರ್ಡ್ಸ್ ಏನು ಮಾಡಿಫಿಕೇಷನ್ ಮಾಡ್ಕೊಂಡಿದೆ ಫ್ಲೈಯಿಂಗಿಗೆ ಅಥವಾ ಏರಿಯಲ್ ಮೋಡ್ ಆಫ್ ಲೈಫಿಗೆ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಸಿಲೋಮೇಟ್ ಅಂದ್ರೇನು, ಸೂಡೋಸಿಲೋಮೇಟ್ ಅಂದ್ರೇನು, ಸಿಲೋಮೇಟ್ ಅಂದರೆ ಇದಕ್ಕೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. MCQನಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ. ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದ್ರೇನು, ರೇಡಿಯಲ್ ಅಂದ್ರೇನು, ಸಿಮೆಟ್ರಿಕಲ್ ಎನಿಮಲ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ ನೋಡ್ಕೊಳ್ಳಿ. ನೆಕ್ಸ್ಟ್ ಫಂಕ್ಷನ್ಸ್, ಯಾವುದಾದ್ರೂ ಒಂದರದ್ದು ಫಂಕ್ಷನ್ ಕೇಳ್ಬೋದು, ಅಥವಾ ಡೈರೆಕ್ಟ್ 5 ಮಾರ್ಕ್ಸಿಗೆ ಇದರಲ್ಲಿ ಯಾವುದಾದ್ರೂ ಒಂದು 5ನ್ನು ಚೂಸ್ ಮಾಡಿ ಅವರು ಇದರದ್ದು ಫಂಕ್ಷನ್ಸ್ ಬರೀರಿ ಅಂತ ಕೇಳ್ಬೋದು. ಕಾಯಿನೋಸೈಟ್ಸು, ನೀಡೋಬ್ಲಾಸ್ಟ್, ಕೋಂಪ್ಲೇಟ್ಸ್, ರ್ಯಾಡುಲಾ, ಫ್ಲೇಮ್ ಸೆಲ್, ಹುಕ್ಸ್ ಮತ್ತು ಸಕ್ಕರ್ಸ್, ನೆಫ್ರಿಡಿಯಾ, ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಇದನ್ನ ಕೆಲವೊಂದಿಷ್ಟು ಕೊಟ್ಟಿರೋದು ಇಂಪಾರ್ಟೆಂಟ್. ಹೌದಾ? ಸೊ ಈ ರೀತಿ ಬಯೋಲುಮಿನಿಸೆನ್ಸ್ ಇದೆ, ಬಯೋಲುಮಿನಿಸೆನ್ಸ್. ಓಕೆ, ಸೊ ಇವೆಲ್ಲವುದ್ರದ್ದು ಫಂಕ್ಷನ್ ಏನು ಅಥವಾ ಯಾವ ಫೈಲಮಲ್ಲಿ ಇವುಗಳು ಕಂಡು ಬರುತ್ತೆ ಅಂತಲೂ ನಿಮಗೆ ಕೇಳಬಹುದು. ಓಕೆ, ಸೊ ಹಾಗಾಗಿ ನೋಡ್ಕೊಂಡಿರಿ. ಫಾರ್ ಎಕ್ಸಾಂಪಲ್ ರ್ಯಾಡುಲಾ ಯಾವುದ್ರಲ್ಲಿ ಕಂಡು ಬರುತ್ತೆ, ಮೊಲುಸ್ಕಾದಲ್ಲಿ ಕಂಡು ಬರುತ್ತೆ. ಕೋಂಪ್ಲೇಟ್ಸು ಟೀನೋಫೋರಾದಲ್ಲಿ ಕಂಡು ಬರುತ್ತೆ. ಕಾಯಿನೋಸೈಟ್ಸು ಪೋರಿಫೆರಾದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಈ ರೀತಿ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ನೋಡಿ, ಬಯೋಲುಮಿನಿಸಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಅದರ ಕಾಮನ್ ನೇಮ್ಸನ್ನು ಕೇಳ್ತಾರೆ ಎನಿಮಲ್ ಕಿಂಗ್ಡಮಲ್ಲಿ. ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ನೆನ್ಪಿಟ್ಕೊಳ್ಳೋಕ್ಕೆ. ಎನಿಮಲ್ ಕಿಂಗ್ಡಮಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ, ಜಸ್ಟ್ ಟ್ರೈ ಮಾಡಿ ನೋಡೋಣ. ಅದು ಬಿಟ್ಟು ಬೇರೆ ಕ್ವಶನ್ಸ್ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ರೀ, ಬರಲಿಲ್ಲ ಅಂತಂದರೆ ಬಿಟ್ಟು ಬೇರೆದು ಬರೀರಿ. ಓಕೆ, ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಮೇನ್ ಎಕ್ಸಾಮ್ಗೆ ಇದಕ್ಕೆ 5 ಮಾರ್ಕ್ಸ್ನ ವೇಟೇಜ್ ಇದೆ. ಅಂದರೆ ಇದರಲ್ಲಿ ನಿಮಗೆ ಒಂದು 8 to 10 ಮಾರ್ಕ್ಸ್ ಅಷ್ಟು ಕ್ವಶನ್ಸ್ ಈ ಚಾಪ್ಟ್ರಿಂದ ನಿಮಗೆ ಬರುತ್ತೆ. ಸೊ ಹಾಗಾಗಿ ನಿಮಗೆ ಇದರಿಂದ 5 ಮಾರ್ಕ್ನ ಕ್ವಶನ್ಸು ಬರೋ ಚಾನ್ಸಸ್ ಇದೆ. ಹೌದಾ? ನೋಡಿ, 5 ಮಾರ್ಕಿಗೆ ಡೈಗ್ರಾಮ್ ಏನು ಕೇಳ್ತಾರೆ ಅಂತಂದರೆ, ಫ್ಲೋರಲ್ ಡೈಗ್ರಾಮ್ ಬರೆದ್ಬಿಟ್ಟು ಸೊಲನೇಷಿಯಾ ಫ್ಯಾಮಿಲಿದು ಫಾರ್ಮುಲಾ ಬರಿಬೇಕು. ಫ್ಲೋರಲ್ ಡೈಗ್ರಾಮ್ ಪ್ಲಸ್ ಫಾರ್ಮುಲಾ 5 ಮಾರ್ಕ್ಸಿಗೆ ಕೇಳ್ತಾರೆ. ಅದು ಬಿಟ್ಟರೆ ರೈಟಿಂಗಲ್ಲಿ ಏನು ಕೇಳ್ಬೋದು 5 ಮಾರ್ಕ್ಸ್ ಅಂದರೆ, ಏಸ್ಟಿವೇಷನ್ ಅಂದ್ರೇನು ಅದರ ಟೈಪ್ಸನ್ನು ನೋಡ್ಕೊಳ್ಳಿ. ಸ್ವಲ್ಪ ಡೈಗ್ರಾಮನ್ನು ನೋಡ್ಕೊಂಡಿರಿ, ಹೇಳಲಿಕ್ಕಾಗಲ್ಲ, ಕೇಳ್ಬೋದು. ಪ್ಲಾಸೆಂಟೇಷನ್ ಅಂದ್ರೇನು ಅದರ ಟೈಪ್ಸ್, ಇದಕ್ಕೇನು ಡೈಗ್ರಾಮ್ ಕೇಳಲ್ಲ. ಪ್ಲಾಸೆಂಟೇಷನ್ ಟೈಪ್ಸು ಅದರದ್ದು ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 2-3 ಮಾರ್ಕ್ಸಲ್ಲಿ ವೆನೇಷನ್ ಅಂದ್ರೇನು ಅದರ ಟೈಪ್ಸ್ ಯಾವ್ದ್ಯಾವುದು, ಫಿಲ್ಲೋಟ್ಯಾಕ್ಸಿ ಅಂದ್ರೇನು ಅದರ ಟೈಪ್ಸ್ ಯಾವ್ದ್ಯಾವುದು. ನೋಡಿ, ವಿನೇಷನ್ ಮತ್ತು ಫಿಲ್ಲೋಟ್ಯಾಕ್ಸಿಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ವೆನೇಷನ್ ಅಂತಂದರೆ ಲೀವ್ಸಲ್ಲಿರುವಂಥ ವೆನೇಷನ್. ಹೌದಾ? ಸೊ ಇದು ಯಾವ ವೆನೇಷನ್ ಅಪ್ಪ, ಇದು ರೆಟಿಕ್ಯುಲೇಟ್ ವೆನೇಷನ್. ಹೌದಾ? ನೆಟ್ವರ್ಕ್ ಲೈಕ್. ಅದೇ ಇದು ಯಾವ ವೆನೇಷನ್ನು, ಸೊ ದಿಸ್ ಈಸ್ ಪ್ಯಾರಲಲ್ ವೆನೇಷನ್. ಹೌದಾ? ಸೊ ದೀಸ್ ಆರ್ 2 ಟೈಪ್ಸ್ ಆಫ್ ವೆನೇಷನ್. ಇದಕ್ಕೆ ಎಕ್ಸಾಂಪಲ್ಸು. ಇದಕ್ಕೆ ಮೋನೋಕಾಟ್ ಅಂತಂದ್ರೇನು, ಏಕದಳ ಸಸ್ಯಗಳಲ್ಲಿ ಮಾತ್ರ ಪ್ಯಾರಲಲ್ ವೆನೇಷನ್ ಇರುತ್ತೆ, ದ್ವಿದಳ ಸಸ್ಯಗಳಲ್ಲಿ ರೆಟಿಕ್ಯುಲೇಟ್ ವೆನೇಷನ್ ಇರುತ್ತೆ. ಸೊ ಎಕ್ಸಾಂಪಲ್ ನೀವೇ ಬರೀತೀರ. ನೆಕ್ಸ್ಟ್ ಫಿಲ್ಲೋಟ್ಯಾಕ್ಸಿ ಅಂತಂದರೆ ಲೀವ್ಸ್ ಹೆಂಗೆ ಅರೇಂಜ್ ಆಗಿದೆ ಅಂಥೇಳಿ. ಹೌದಾ? ಸೊ ಕೆಲವೊಂದು ಈ ರೀತಿಯಾಗಿ ಅಪೋಸಿಟಾಗಿ ಅರೇಂಜ್ ಆಗಿರುತ್ತೆ, ಕೆಲವೊಂದು ಈ ರೀತಿ ಆಲ್ಟರ್ನೇಟಾಗಿ ಅರೇಂಜ್ ಆಗಿರುತ್ತೆ, ಕೆಲವೊಂದರಲ್ಲಿ ಹೀಗೆ ಒಂದೇ ನೋಡಲ್ಲಿ ಒಂದು ವರ್ಲ್ ಥರ ಸುತ್ತುವರೆದಿರುತ್ತೆ. ಹೌದಾ? ಸೊ ಇವೆಲ್ಲದಕ್ಕೂ ಎಕ್ಸಾಂಪಲ್ಸನ್ನು ನೋಡ್ಕೋಬೇಕು. ಓಕೆ, ಫಿಲ್ಲೋಟ್ಯಾಕ್ಸಿ ಇದಕ್ಕೆ ಹೆಸರಿದೆ, ಇದು ಅಪೋಸಿಟ್ಟು, ಇದು ಆಲ್ಟರ್ನೇಟು, ಇದು ವರ್ಲ್ಡ್. ಇದೆ 3 ಟೈಪ್ಸು. ಇದಕ್ಕೆ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ಫ್ಲೋರೋಸೆನ್ಸ್ ಅಂದ್ರೇನು, ಇದಕ್ಕೆ ಟೈಪ್ಸ್. ಇನ್ಫ್ಲೋರೋಸೆನ್ಸಲ್ಲಿ 2 ಟೈಪ್ಸ್ ಇದೆ, ಸೈಮೋಸು ಮತ್ತು ರೆಸಿಮೋಸ್ ಅಂತ ಹೇಳಿ. ಹೌದಾ? ಸೊ ಅದನ್ನು ನೋಡ್ಕೊಳ್ಳಿ, ಎಕ್ಸಾಂಪಲ್ ಸ್ವಲ್ಪ ನೋಡ್ಕೊಂಡಿರಿ. ನೆಕ್ಸ್ಟ್ ಟೈಪ್ಸ್ ಆಫ್ ಫ್ಲವರ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಓವರಿ. ಇದು ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಟೈಪ್ಸ್ ಆಫ್ ಫ್ಲವರ್ಸ್ ಯಾವ್ದ್ಯಾವುದು ಅಂದರೆ ಹೈಪೋಗೈನಸ್, ಎಪಿಗೈನಸ್, ಪೆರಿಗೈನಸ್. ಓಕೆ, ಸೊ ಇದು 3 ಟೈಪ್ಸ್. ಇದಕ್ಕೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದು ಬಿಟ್ಟರೆ ನಿಮಗೆ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಿಗೆ ಬಂದು, ಸೊ ಇದಕ್ಕೆ 4 ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ಒಂದು 7 to 8 ಮಾರ್ಕ್ಸ್ ಅಷ್ಟು ನಿಮಗೆ ಈ ಮಿಡ್ ಟರ್ಮಿಗೆ ಈ ಸಲ ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ದು ಬರುತ್ತೆ. ಓಕೆ, ಸೊ ಇದರಲ್ಲಿ 5 ಮಾರ್ಕ್ನದ್ದು ಡೈಗ್ರಾಮ್ ಕೇಳೋ ಚಾನ್ಸಸ್ ಇರುತ್ತೆ. ಏನು ಕೇಳ್ಬೋದು 5 ಮಾರ್ಕ್ ಡೈಗ್ರಾಮ್ ಅಂತಂದರೆ, ತುಂಬ ಸರ್ತಿ ಕೇಳಿರುವಂಥ ಡೈಗ್ರಾಮು ಡೈಕಾಟ್ ಸ್ಟೆಮ್ನದ್ದು ಜಾಸ್ತಿ ಸರ್ತಿ ಕೇಳಿದ್ದಾರೆ ನಾನು ನೋಡಿರೋ ಪ್ರಕಾರ. ಮೊನೊಕಾಟ್ ಸ್ಟೆಮ್ಮು ಕೇಳಿದ್ದಾರೆ, ಡೈಕಾಟ್ ರೂಟ್ನು ಕೇಳಿದ್ದಾರೆ. ಓಕೆ, ಸೊ ಇವೆಲ್ಲ 5 ಮಾರ್ಕ್ನ ಡೈಗ್ರಾಮ್ಸ್ ಇವು. 5 ಅಥವಾ 3 ಮಾರ್ಕ್ನ ಡೈಗ್ರಾಮ್ಸ್ ಇದು. ಹೌದಾ? ಸೊ ಸ್ಟೊಮ್ಯಾಟೊ ಒಂದು ನಿಮಗೆ 2 ಮಾರ್ಕ್ನ ಡೈಗ್ರಾಮ್. ಸೊ ಇದನ್ನೊಂದು ನೋಡ್ಕೊಂಡೋಗಿ 2 ಮಾರ್ಕ್ಸಲ್ಲಿ ಡೈಗ್ರಾಮ್ ಕೇಳ್ತಾರೆ, ತುಂಬ ಈಸಿ ಇದೆ, ನೋಡ್ಕೊಂಡೋಗಿ. ಆಯಿತಾ? ನೆಕ್ಸ್ಟ್ 2-3 ಮಾರ್ಕಲ್ಲಿ ನಿಮಗೆ ವ್ಯಾಸ್ಕ್ಯುಲರ್ ಬಂಡಲ್ಸ್ನ ಟೈಪ್ಸನ್ನು ಕೇಳ್ತಾರೆ. ಓಪನ್ ಟೈಪ್ ಅಂದರೆ ಏನು, ಕ್ಲೋಸ್ಡ್ ಟೈಪ್ ಅಂದರೆ ಏನು, ಎಕ್ಸಾಂಪಲ್. ಕಾನ್ಜಾಯಿಂಟ್ ಅಂದರೆ ಏನು, ರೇಡಿಯಲ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂದರೆ ಏನು, ಇದನ್ನೇ ಕೇಳ್ತಾರೆ. ಡಿಫ್ರೆನ್ಸನ್ನು ಕೇಳ್ಬೋದು. ನೆಕ್ಸ್ಟ್ ಡಿಫ್ರೆನ್ಸಸ್ ಕೇಳ್ತಾರೆ ನಿಮಗೆ 3 ಮಾರ್ಕ್ಸಿಗೆ.
ಅಥವಾ 5 ಮಾರ್ಕಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಏನು ಅಂದರೆ ಡೈಕಾಟು ಮೊನೊಕಾಟ್ ರೂಟ್ ನಡುವೆ ಡಿಫ್ರೆನ್ಸ್ ಏನು, ಡೈಕಾಟ್ ಮೊನೊಕಾಟ್ ಸ್ಟೆಮ್ ನಡುವೆ ಡಿಫ್ರೆನ್ಸ್ ಏನು, ಡೈಕಾಟ್ ಮೊನೊಕಾಟ್ ಲೀಫ್ ನಡುವೆ ಡಿಫ್ರೆನ್ಸ್ ಏನು, ಇದನ್ನು ಕೇಳ್ತಾರೆ. ಓಕೆ, ಸೊ ಇದಿಷ್ಟು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ಆಗಿದೆ. ಇವಾಗ ನೆಕ್ಸ್ಟ್ ಯೂನಿಟಿಗೆ ಬಂದರೆ, ಓಕೆ, ಸೊ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ಈ ಚಾಪ್ಟ್ರಲ್ಲಿ ನಿಮಗೆ ಎಸ್ ಇಟ್ ಈಸ್ ತುಂಬ ಕಡಿಮೆ ಇದೆ ಇದಕ್ಕೆ ವೇಟೇಜು, ಜಸ್ಟ್ 3 ಮಾರ್ಕ್ಸ್ ಇದೆ, ಬಿಕಾಸ್ ಫ್ರಾಗ್ದಷ್ಟೇ ಇದೆ ಅಲ್ವಾ. ಸೊ ಹಾಗಾಗಿ ಮುಂಚೆ ತುಂಬ ಇತ್ತು ಸಿಲೆಬಸ್ ಇದ್ರದ್ದು, ಎಲ್ಲ ರೆಡ್ಯೂಸ್ ಮಾಡಿ ಬರೀ ಫ್ರಾಗ್ ಮಾತ್ರ ಇಟ್ಟಿದ್ದಾರೆ ನಿಮಗೆ ಓದೋಕ್ಕೆ. ಸೊ ಇದರಿಂದ ಒಂದು 5 ಮಾರ್ಕ್ಸ್ ಅಥವಾ 5 to 6 ಮಾರ್ಕ್ಸ್ ಅಷ್ಟು ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ ಇವಾಗ, ಹೌದಾ. ಸೊ ಹಾಗಾಗಿ ಇದರಲ್ಲಿ 5 ಮಾರ್ಕ್ನ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು, ಹೇಳಲಿಕ್ಕಾಗಲ್ಲ, ಕೇಳಿದ್ರು ಕೇಳ್ಬೋದು. ಕೇಳಿದರೆ ಡೈಗ್ರಾಮ್ ಈಸಿಯಾಗಿದೆ, ಏನಿಲ್ಲ. ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ನೋಡ್ಕೊಳ್ಳಿ, ಅಥವಾ ಮೇಲ್ ಕೇಳ್ಬೋದು, ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ಡೈಗ್ರಾಮ್ ಕೇಳ್ಬೋದು. ಕಡಿಮೆನೇ, ಮೇನ್ ಎಕ್ಸಾಮಲ್ಲಂತೂ ಇದರಿಂದ 5 ಮಾರ್ಕ್ ಕ್ವಶನ್ ಬರಲ್ಲ ಸ್ಟ್ರಕ್ಚರಲ್ ಆರ್ಗನೈಸೇಷನಿಂದ. ಸೊ ಮಿಡ್ ಟರ್ಮಲ್ಲಿ ಕೇಳಿದರೆ ಕೇಳ್ಬೋದು ಡೈಗ್ರಾಮ್ಸ್ನ. ನೆಕ್ಸ್ಟ್ 2-3 ಮಾರ್ಕ್ ಕ್ವಶನ್ಸಲ್ಲಿ ತುಂಬ ಇಂಪಾರ್ಟೆಂಟ್, ಸೆಕ್ಷುವಲ್ ಡೈಮಾರ್ಫಿಸಮ್ ಇನ್ ಫ್ರಾಗ್ಸ್. ಅಂದರೆ ಮೇಲ್ ಫೀಮೇಲನ್ನು ನಾವು ಡಿಸ್ಟಿಂಗ್ವಿಷ್ ಮಾಡ್ತೀವಿ ಫ್ರಾಗ್ಸಲ್ಲಿ, ಏನೇನು ಕ್ಯಾರೆಕ್ಟರ್ಸ್ ಮೇಲೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ದ ಫ್ರಾಗನ್ನು ನೋಡ್ಕೊಳ್ಳಿ, ಅದರಲ್ಲಿ ಟಿಂಪ್ಯಾನಮ್ ಬರುತ್ತೆ, ಟಿಂಪ್ಯಾನಮ್ನ ಕೆಲಸ ಏನು, ಓಕೆ. ಆಮೇಲೆ ಸ್ಕಿನ್ ಹೇಗಿರುತ್ತೆ, ಮಾರ್ಫಾಲಜಿ ಆಫ್ ಫ್ರಾಗ್ದು. ರೈಟ್ ಅ ನೋಟ್ ಆನ್ ಮಾರ್ಫಾಲಜಿ ಆಫ್ ಫ್ರಾಗ್ ಅಂತ ಕೇಳ್ಬೋದು, ಅಂದರೆ ಎಕ್ಸ್ಟರ್ನಲ್ ಫೀಚರ್ಸ್ ಹೆಂಗಿದೆ ಅದರದ್ದು ಬಾಡಿ ಅಂತ ಹೇಳಿ, ಓಕೆ. ನೆಕ್ಸ್ಟ್ ಟೈಪ್ಸ್ ಆಫ್ ರೆಸ್ಪಿರೇಷನ್, 2 ಟೈಪ್ಸನ್ನು ನೀವು ಬರೀಬೇಕು, ಪಲ್ಮನರಿ ರೆಸ್ಪಿರೇಷನ್ ಮತ್ತು ಕ್ಯುಟೇನಸ್ ರೆಸ್ಪಿರೇಷನ್ ಅಂತ 2 ಟೈಪ್ಸ್ ಇದೆ, ಅದನ್ನು ಬರೀಬೇಕು. ಪಲ್ಮನರಿ ಅಂದರೆ ಲಂಗ್ಸಿಂದ, ಕ್ಯುಟೇನಸ್ ಅಂದರೆ ಸ್ಕಿನ್ ಮುಖಾಂತರ ಅಂತ ಬರೀಬೇಕು. ನೆಕ್ಸ್ಟ್ ಹೈಬರ್ನೇಷನ್ ಅಂದರೆ ಏನು, ಓಕೆ, ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಲ್ ಯೂನಿಟ್ ಆಫ್ ಲೈಫ್ ಬಂದು ನೋಡಿ, ಈ ಚಾಪ್ಟರ್ಸ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಇವು. ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ಏನಿದೆ, ಹೈಯೆಸ್ಟ್ ವೇಟೇಜ್ ಹೊಂದಿರುವಂತಹ ಚಾಪ್ಟರ್ ನಿಮ್ಮ ಹೋಲ್ ಸಿಲೆಬಸ್ಸಲ್ಲಿನೇ. ಫಸ್ಟ್ PUದಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರೋ ಚಾಪ್ಟರು 12 ಅಂತಂದರೆ ಇದರಿಂದ ಏನಿಲ್ಲ ಅಂತಂದ್ರೂ ಒಂದು 20 to 24 ಮಾರ್ಕ್ಸ್ ಅಷ್ಟು ಇದೊಂದು ಚಾಪ್ಟರಿಂದಾನೇ ನಿಮಗೆ ಎಕ್ಸಾಮಲ್ಲಿ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುತ್ತೆ, ಓಕೆ. ಅಂದರೆ ಈ ಚಾಪ್ಟರ್ನ ಪರ್ಫೆಕ್ಟಾಗಿ ಜೊತೆಗೆ ಇನ್ನೊಂದೆರಡು ಚಾಪ್ಟರ್ ಓದಿಬಿಟ್ರೆ ಸಾಕು, ಪಾಸಾಗಿ ಹೋಗ್ಬಿಡ್ತೀರಾ, ಅಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಇದು. ನೋಡೋಣ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್. ಇದರಿಂದ 5 ಮಾರ್ಕ್ ಅಂತೂ ಕಂಪಲ್ಸರಿ, ಒಂದಲ್ಲರಿ 2 5 ಮಾರ್ಕ್ನ ಕ್ವಶನ್ ಬರುತ್ತೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಈ ಸರ್ತಿ. ಹಾಗಾಗಿ ತುಂಬ ತುಂಬ ಇಂಪಾರ್ಟೆಂಟ್. ಏನು ಓದೋಕ್ಕಾಗಲಿಲ್ವ, ಅಟ್ಲೀಸ್ಟ್ ಈ ಕ್ವಶನ್ಸನ್ನು ಓದಿ, ಹೇಳ್ತೀನಿ ನೋಡಿ. ಮೈಟೋಕಾಂಡ್ರಿಯಾ ಡೈಗ್ರಾಮ್ ನೋಡ್ಕೊಳ್ಳಿ, ಕ್ಲೋರೋಪ್ಲಾಸ್ಟ್ ಡೈಗ್ರಾಮು, ಪ್ಲ್ಯಾಂಟ್ ಸೆಲ್ಲು, ಎನಿಮಲ್ ಸೆಲ್ಲನ್ನು ನೋಡ್ಕೊಂಡಿರಿ, ಯಾಕಂದರೆ ಎನಿಮಲ್ ಸೆಲ್ಲನ್ನು ಕೇಳಿದ್ದಾರೆ ಕೆಲವೊಂದು ಸರ್ತಿ, ಆ್ಯಂಡ್ ಪ್ಲಾಸ್ಮಾ ಮೆಂಬ್ರೇನ್, ಓಕೆ. ಸೊ ಇದಿಷ್ಟು ಡೈಗ್ರಾಮ್ಸ್ ಆಯಿತು, 5 ಮಾರ್ಕ್ನ ಡೈಗ್ರಾಮ್ಸ್ ಇವೆಲ್ಲವೂ, ಓಕೆ. ಸೊ ಎಲ್ಲ 5 ಮಾರ್ಕ್ನ ಡೈಗ್ರಾಮ್ ಬಿಟ್ಟರೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಪ್ಲಾಸ್ಮಾ ಮೆಂಬ್ರೇನ್ದು ಫ್ಲೂಯಿಡ್ ಮೊಸಾಕ್ ಮಾಡೆಲ್ನ ಸ್ಟ್ರಕ್ಚರ್ ಮತ್ತು ಫಂಕ್ಷನನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ, ಓಕೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಆಲ್ ಆರ್ಗನೆಲ್ಸ್ನ ನೋಡ್ಕೊಳ್ಳಿ, ಎಲ್ಲ ಆರ್ಗನೆಲ್ಸ್ ಏನೇನಿದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಲೈಸೋಸೋಮ್, ಏನೇನಿದಾವಲ್ಲ ಎಲ್ಲದ್ರದ್ದು ಕೆಲಸ ಏನು, ರೈಬೋಸೋಮ್, ಎಲ್ಲದ್ರದ್ದು ಕೆಲಸ ಏನು ಮಾಡ್ತಾವೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ 1 to 3 ಮಾರ್ಕಲ್ಲಿ ಸೆಲ್ ಥಿಯರಿ ಅಂದರೆ ಏನು, ಅದನ್ನು ಯಾರು ಕೊಟ್ಟರು, ಟೈಪ್ಸ್ ಆಫ್ ಪ್ಲಾಸ್ಟಿಡನ್ನು ನೋಡ್ಕೊಳ್ಳಿ, ಅಥವಾ ಲ್ಯೂಕೋಪ್ಲಾಸ್ಟಲ್ಲಿ ಮತ್ತು ಟೈಪ್ಸ್ ಇದೆ ಅವನ್ನೆಲ್ಲ ನೋಡ್ಕೊಳ್ಳಿ, ಅಲುರೋಪ್ಲಾಸ್ಟ್, ಆಲ್ ದೀಸ್. ಅದರ ಫಂಕ್ಷನ್ಸ್ ಏನು, ಏನೇನು ಸ್ಟೋರ್ ಮಾಡ್ಕೊಳ್ಳುತ್ತೆ ಅದು ಅನ್ನೋದನ್ನು. ನೆಕ್ಸ್ಟ್ ರೈಬೋಸೋಮ್ಸಲ್ಲಿ ಪ್ರೋಕ್ಯಾರಿಯೋಟ್ಸು ಯೂಕ್ಯಾರಿಯೋಟ್ಸ್ ಡಿಫ್ರೆನ್ಸು, ಅಥವಾ ರೈಬೋಸೋಮ್ಸ್ನಲ್ಲಿ ಪ್ರೋಕ್ಯಾರಿಯೋಟ್ಸಲ್ಲಿ ಎಷ್ಟಿರುತ್ತೆ, 70S ರೈಬೋಸೋಮ್ಸ್ ಇರುತ್ತೆ, ಯೂಕ್ಯಾರಿಯೋಟ್ಸಲ್ಲಿ 80S ಇರುತ್ತೆ. ಸೊ ಇದನ್ನು ನೀವು ಬರೀಬೇಕು. 80S ಅಂತಂದರೆ ಎಷ್ಟು, 60 + 40S, ಹೌದಾ. 70S ಅಂದರೆ ಎಷ್ಟು, 50S + 30S, ಓಕೆ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇದು ಪ್ರೋಕ್ಯಾರಿಯೋಟ್ಸಲ್ಲಿ, ಇದು ಯೂಕ್ಯಾರಿಯೋಟ್ಸಲ್ಲಿ ಇದೆ ಡಿಫ್ರೆನ್ಸ್ ಅದರಲ್ಲಿ. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್, ಓಕೆ. ಸೊ ಟೈಪ್ಸ್ ಆಫ್ ಕ್ರೋಮೋಸೋಮ್ಸಲ್ಲಿ ನಿಮಗೆ ಬೇಸ್ಡ್ ಆನ್ ಸೆಂಟ್ರೋಮಿಯರ್ನ ಪೊಸಿಷನ್ ಮೇಲೆ ಅವರು ಕೇಳೋದು ನಿಮಗೆ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಅಂದರೆ, ಓಕೆ. ಅಂದರೆ ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್, ಟೀಲೋಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, 4 ಟೈಪ್ಸ್ ಇದೆ. ಸೊ ಆ 4 ಟೈಪ್ಸನ್ನು ಬರೆದ್ರೆ ಸಾಕು, 2-3 ಮಾರ್ಕ್ಸಲ್ಲಿ ಕೇಳಿರ್ತಾರೆ, 2 ಮಾರ್ಕ್ಸ್ ಯೂಶ್ವಲಿ. ನೆಕ್ಸ್ಟ್ ಬಂತು ನೋಡಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. ಸೊ ಸ್ವಲ್ಪ ಇದು ತುಂಬ ನೆನ್ಪಿಟ್ಕೋಬೇಕ್ರಿ, ಈ ಚಾಪ್ಟ್ರಲ್ಲಿ 6 ಮಾರ್ಕ್ಸ್ ಇದೆ ಮೇನ್ ಎಕ್ಸಾಮ್ಗೆ. ಅಂದರೆ ನಿಮ್ಗೆ ಇದರಿಂದ ಏನಿಲ್ಲ ಅಂದರೂ ಒಂದು 10 to 12 ಮಾರ್ಕ್ಸ್ ಈ ಮಿಡ್ ಟರ್ಮ್ ಎಕ್ಸಾಮಿಗೆ ಈ ಚಾಪ್ಟ್ರಿಂದ ಬರುತ್ತೆ. ಸೊ 5 ಮಾರ್ಕ್ನ ಒಂದು ಕ್ವಶನ್ ಕಂಪಲ್ಸರಿ ಇದರಿಂದ ಬರುತ್ತೆ ನೋಡಿ. ನಿಮ್ಗೆ ಆದರೆ ಈ ಚಾಪ್ಟ್ರನ್ನ ಓದ್ಕೊಳ್ಳಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ 5 ಮಾರ್ಕ್ಸ್ ನಾನು ಇವಾಗ ಹೇಳ್ತೀನಲ್ಲ ಇಷ್ಟನ್ನು ನೋಡ್ಕೊಂಡು ಹೋಗಿ. ನೇಚರ್ ಆಫ್ ಎನ್ಸೈಮ್ ಆ್ಯಕ್ಷನ್, ಅದಾದ ನಂತರ ಟೈಪ್ಸ್ ಆಫ್ ಎನ್ಸೈಮ್ಸ್ ವಿತ್ ಎಕ್ಸಾಂಪಲ್, ಇದನ್ನು ಜಾಸ್ತಿ ಕೇಳ್ತಾರೆ. ಕ್ಲಾಸಿಫಿಕೇಷನ್ ಆಫ್ ಎನ್ಸೈಮ್ಸ್ ಇದು ಈ ಕ್ವಶನ್ನು, ಹೌದಾ. ಹೈಡ್ರೋಲೇಸಸ್, ಲಯೇಸಸ್, ಹೌದಾ. ಸೊ ಈ ರೀತಿ ಇದಾವಲ್ವಾ.
ಸೊ ಆ ಎನ್ಸೈಮ್ಸ್ದು ಕ್ಲಾಸಿಫಿಕೇಷನನ್ನು ಬರೀಬೇಕು, ರಿಯಾಕ್ಷನನ್ನು ನೋಡ್ಕೊಳ್ಳಿ, ಅದಕ್ಕೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಎನ್ಸೈಮ್ ಆ್ಯಕ್ಟಿವಿಟಿ, ಸೊ ಇದನ್ನು ಕೇಳ್ಬೋದು. ಓಕೆ, ಇದೆಲ್ಲ 5 ಮಾರ್ಕ್ನ ಕ್ವಶನ್. ನೆಕ್ಸ್ಟ್ 2-3 ಮಾರ್ಕಲ್ಲಿ ಕೋ ಫ್ಯಾಕ್ಟರ್ಸ್ ಅಂದ್ರೇನು, ಅದರ ಟೈಪ್ಸನ್ನು ನೋಡ್ಕೊಳ್ಳಿ. ಆ್ಯಕ್ಟಿವೇಷನ್ ಎನರ್ಜಿದು ಗ್ರಾಫನ್ನು ನೋಡ್ಕೊಳ್ಳಿ, ಸ್ವಲ್ಪ ಎಕ್ಸ್ಪ್ಲನೇಷನನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಪ್ರೋಟೀನ್ಸನ್ನು ನೋಡ್ಕೊಳ್ಳಿ, 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಅಬಂಡೆಂಟ್ ಪ್ರೋಟೀನ್ ಯಾವುದು ಬಯೋಸ್ಪಿಯರಲ್ಲಿ, ಎನಿಮಲ್ ವರ್ಲ್ಡಲ್ಲಿ ಯಾವುದು. ಓಕೆ, ಸೊ ಇದು ಒಂದೊಂದು ಮಾರ್ಕ್, MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇವು ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಲ್ ಸೈಕಲ್ ಮತ್ತು ಸೆಲ್ ಡಿವಿಷನ್. ನಿಮ್ಗೆ ಈ ಚಾಪ್ಟರ್ನ ಓದೋಕ್ಕಾಗಿಲ್ವ, ಅಟ್ಲೀಸ್ಟ್ ಇಷ್ಟು ಹೇಳಿದ್ದೀನಲ್ವ, ಇಷ್ಟು ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್, ಅಗೇನ್ ಇಂಪಾರ್ಟೆಂಟ್ ಚಾಪ್ಟರ್. ಇದಕ್ಕೆ 6 ಮಾರ್ಕ್ಸ್ ಇದೆ ಮೇನ್ ಎಕ್ಸಾಮ್ಗೆ. ಅಂದರೆ ಮಿಡ್ ಟರ್ಮ್ಗೆ ಇದರಿಂದ 10 to 12 ಮಾರ್ಕ್ಸ್ ಅಷ್ಟು ನಿಮಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುತ್ತೆ. ಓಕೆ, ಸೊ 5 ಮಾರ್ಕ್ನ ಕ್ವಶನ್ ಇದರಿಂದನೂ ಕಂಪಲ್ಸರಿಯಾಗಿ ಒಂದು ಬಂದೇ ಬರುತ್ತೆ. ಏನು ಕೇಳ್ತಾರೆ ಅಂತಂದರೆ, ಸ್ಟೇಜಸ್ ಆಫ್ ಪ್ರೋಫೇಸ್ 1 ಕಂಪಲ್ಸರಿ ಕ್ವಶನ್ ರೀ ಇದು. ಈ ಪ್ರೋಫೇಸ್ 1 ಆಫ್ ಮಿಯೋಸಿಸ್ ಓದ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ ಈ ಚಾಪ್ಟ್ರಿಂದ ಅಟ್ಲೀಸ್ಟ್ 1 ಮಾರ್ಕ್ಸ್, ಇಡೀ ಕ್ವಶನ್ ಪೇಪರಲ್ಲಿ 1 ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ. ಓಕೆ, ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ ಈ ಟಾಪಿಕ್. ಪ್ರೋಫೇಸ್ 1ನಲ್ಲಿ ಸ್ಟೇಜಸ್ ಬರುತ್ತೆ, ಹೌದಾ. ಲೆಪ್ಟೋಟೀನ್, ಪ್ಯಾಚಿಟೀನ್, ಝೈಗೋಟೀನ್, ಡಿಪ್ಲೋಟೀನ್, ಡಯಾಕೈನೆಸಿಸ್, ಹೌದಾ. ಸೊ ಈ 5 ಸ್ಟೇಜಸ್ಸನ್ನು ನೆನ್ಪಿಟ್ಕೊಳ್ಳಿ. ಯಾವ ಸ್ಟೇಜಲ್ಲಿ ಏನಾಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಾನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಇದೊಂದು ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಿಫೋರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ಸ್. ಅದು ನಿಮಗೆ ಅರ್ಥ ಮಾಡಿಸ್ತೀನಿ ನಾನು. ಓಕೆ, ನೆಕ್ಸ್ಟ್ ಮೈಟೋಸಿಸ್ನ ಸ್ಟೇಜಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಅಂದರೆ ಪ್ರೋಫೇಸು, ಮೆಟಾಫೇಸ್, ಎನಾಫೇಸ್, ಟೀಲೋಫೇಸ್, ಇದನ್ನು ಸ್ವಲ್ಪ ಡೈಗ್ರಾಮ್ ಹಾಕ್ಬಿಟ್ಟು ನೀಟಾಗಿ 1-2 ಪಾಯಿಂಟ್ಸ್ ಬರೆದ್ಬಿಟ್ರೆ ಆಯಿತು, ಹೌದಾ. ನೆಕ್ಸ್ಟ್ 1-3 ಮಾರ್ಕ್ಸಲ್ಲಿ ಮೈಟೋಸಿಸ್ನ ಸಿಗ್ನಿಫಿಕೆನ್ಸ್ ಕೇಳ್ಬೋದು, ಮಿಯೋಸಿಸ್ನ ಸಿಗ್ನಿಫಿಕೆನ್ಸ್ ಕೇಳ್ಬೋದು, ಸೆಲ್ ಸೈಕಲ್ನ ಡೈಗ್ರಾಮ್ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ G0 ಫೇಸಲ್ಲಿ ಏನಾಗುತ್ತೆ, S ಫೇಸಲ್ಲಿ ಏನಾಗುತ್ತೆ, ಸಿನಾಪ್ಸಿಸ್ ಅಂದರೆ ಏನು, ಇದು ಯಾವ ಸ್ಟೇಜಲ್ಲಿ ಅಕರ್ ಆಗುತ್ತೆ, ಇದೆಲ್ಲ ಪ್ರೋಫೇಸ್ 1ಗೆ ರಿಲೇಟೆಡ್ ಇವು ಕ್ವಶನ್ಸು. ಪ್ರೋಫೇಸ್ 1 ಆಫ್ ಮಿಯೋಸಿಸಲ್ಲಿ ಏನು 5 ಸ್ಟೇಜಸ್ ಅನ್ನಲ್ವಾ. ಸೊ ಆ 5 ಸ್ಟೇಜಸ್ಸಲ್ಲಿ ಒಂದೊಂದು ಸ್ಟೇಜಲ್ಲಿ ಸಿನಾಪ್ಸಿಸ್ ಆಗುತ್ತೆ, ಕ್ರಾಸಿಂಗ್ ಓವರ್ ಆಗುತ್ತೆ. ಓಕೆ, ಯಾವ ಎನ್ಸೈಮ್ ಕೆಲಸ ಮಾಡುತ್ತೆ, ನೆಕ್ಸ್ಟ್ ಕಯಾಸ್ಮೆಟಾ ಯಾವಾಗ ಫಾರ್ಮ್ ಆಗುತ್ತೆ, ಯಾವ ಸ್ಟೇಜಲ್ಲಿ ಆಗುತ್ತೆ, ಹಾಗಂದರೆ ಏನು. ಓಕೆ, ಸೊ ಇವೆಲ್ಲ ಏನು ಹೇಳಿದ್ನಲ್ವ, ಇದೊಂದು ಕ್ವಶನ್ ನೀವು ಓದ್ಕೊಂಡ್ಬಿಟ್ರಿ ಅಂತಂದರೆ ಈ ಚಾಪ್ಟ್ರಲ್ಲಿ ನಿಮಗೆ ಈ ಚಾಪ್ಟ್ರಿಂದ ಬಂದಿರೋ ಕ್ವಶನ್ಸನ್ನು ನೀವು ಅಟೆಂಪ್ಟ್ ಮಾಡ್ತೀರಾ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಆಗಿತ್ತು ಮೈ ಡಿಯರ್ ಚಿಲ್ಡ್ರನ್. I'll try to upload the answers also for these questions. Hope you liked it. To help ಆಗುತ್ತೆ ನಿಮಗೆ ಎಕ್ಸಾಮ್ಗೆ ಅಂದ್ಕೊಂಡಿದ್ದೀನಿ. Happy learning my dear children. All the very best.